ದೇವೇಗೌಡರ ಭಿಕ್ಷೆಯಿಂದ ಬೆಳೆದು ಕೀಳಾಗಿ ಮಾತನಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧ ಏಕವಚನದಲ್ಲೇ ಸಿಎಸ್ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ. ಮಠಕ್ಕೆ ಹೋಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದವನ್ನ ಪಡೆದಿದ್ದೀವಿ, ಅದನ್ನೇ ದೊಡ್ಡದಾಗಿ ಚಲುವರಾಯಸ್ವಾಮಿ ಮಾತಾಡ್ತಾರೆ. ಆದಿಚುಂಚನಗಿರಿ ಮಠ ಒಡಿಬೇಕು ಅಂತ ಹೇಳಿದ್ದು ಯಾರು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಬಾ, ನಾನು ಭೈರವನ ಮೇಲೆ ಪ್ರಮಾಣ ಮಾಡೋಣ ಅಂತ ಸವಾಲ್ ಹಾಕಿದ್ದಾರೆ. ದೇವೇಗೌಡರನ್ನ ಕಾಲು ಹಿಡಿದುಕೊಂಡು ಎಚ್ಡಿಕೆ ಸಿಎಂ ಮಾಡಿದ್ರು. ಬಳಿಕ ಎಚ್ಡಿ ಕುಮಾರಣ್ಣ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ರು. ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಕೊಟ್ಟಂತ ರಾಜಕೀಯವಾದ ಭಿಕ್ಷೆಯಿಂದ ಇವತ್ತು ನಾಯಕನಾಗಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೆಲವು ಅಂಶನ ನಾನು ಬಿಜೆಪಿ ನಾಯಕರಿಗೂ ಇವತ್ತು ಮಂದಟ್ ಮಾಡಬೇಕಾಗಿದೆ. ಏನ್ ಮಠಕ್ಕೆ ನಾವೆಲ್ಲ ಕುಮಾರಣ್ಣವರು ಅಶೋಕಣ್ಣವ್ರ ನೇತೃತ್ವದಲ್ಲಿ ಹೋದ್ವಿ, ಅದು ನಮ್ಮ ಸಂಪ್ರದಾಯ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ನೀನ್ ಹೆಂಗ್ ಮೊದಲೇ ಹೋಗಿ ಕರ್ಕೊಂಡೋಗಿ ಪೆರೇಡ್ ಮಾಡ್ಬಿಟ್ಟಿದ್ದಪ್ಪ, ನಾವೆಲ್ಲ ಸಮಾಧಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬಂದು ಮಹಾಭಾರತದ ಒಂದು ತುಣುಕು ಒಂದು ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯುದ್ಧ ಪ್ರಾರಂಭ ಆಗಬೇಕು, ಏನು ಕೌರವ ನಿನ್ನಂಗೆ ಹೋಗಿ ಕೂತ್ಕೊಂಡ ಕೃಷ್ಣ ಪರಮಾತ್ಮನ ತಲೆ ತಾವು ಫಸ್ಟ್ ನಮ್ಮ ಅಣ್ಣ ಹೇಳ್ತದೆ, ಫಸ್ಟ್ ಹೋಗಿ ಕೂತ್ಕೊಂಡ, ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ, ನನಗೆ ಆಗ್ಬೇಕು ಅಂತೇಳಿ. ಅರ್ಜುನ ಬಂದ ಪರಮಾತ್ಮನ ಪಾದ ತಾವು ಕೂತ್ಕೊಂಡ. ಎದ್ದಾಗ ಮನುಷ್ಯ ಯಾರು ಕಾಣ್ತಾರೆ, ಎದ್ರು ಪರಮಾತ್ಮ ಅರ್ಜುನ ಕಂಡ. ಅರ್ಜುನ ಯಾವಾಗ ಬಂದಪ್ಪ, ತಥಾಸ್ತು ಅಂದ. ಹಂಗೆ ನಿನ್ಗೆ ಆಗಿರೋದು ಅಣ್ಣ, ಬರ್ದಿಟ್ಕೋ. ರಾಜಕೀಯ ಮಾಡೋಣ, ಮಾಡೋದು ಬೇರೆ ವಿಚಾರ. ಮನುಷ್ಯನಿಗೆ ಮನುಷ್ಯತ್ವ ಇರ್ಬೇಕಲ್ಲ. ಮಠ ಹೊಡೆದ್ರು ಯಾರಪ್ಪ, ಆದಿಚುಂಚನಗಿರಿ ಮಠ ಹೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಬಾ, ಭೈರವೇಶ್ವರ ಸನ್ನಿಧಿ ನಾನು ಬರ್ತೀನಿ, ಯಾರು ಬೇಡ, ಪ್ರಮಾಣ ಮಾಡ್ಬಿಡು ಅಷ್ಟೇ. ನೀನು ಮಾಗಡಿ ಬಾಲಕೃಷ್ಣ ಇಬ್ರು ಅವತ್ತು ಇಡೀ ಕುಮಾರಣ್ಣ ಟೆಂಪ್ಟ್ ಮಾಡಿ ಇಲ್ಲದ್ದು ಹೇಳಿಸಿ ದೇವೇಗೌಡರ ಹತ್ರ ಬಂದು ರಾತ್ರಿ ಏನ್ ಕಾಲಿಡ್ಕೊಂಡು ಸ್ವಾಮೀಜಿ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಅಂತೇಳಿ ಎಲ್ಲ ಮಾಡೋದೆಲ್ಲ ಮಾಡಿಸಿ ಇವತ್ತು ಈ ಮಾತು ಮಾತಾಡ್ತಿಲ್ಲ, ಇದನ್ನ ನ್ಯಾಯವನ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.